ಪ್ರೈಸ್ ದ ಲಾರ್ಡ್. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ದಯಪಾಲಿಸಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಇಂದಿನ ಆರಾಧನೆಯನ್ನು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ ಬಾಳಿ ಬಂದೆವು. ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಪ್ರಾರ್ಥನೆ ಮಾಡುವ. ಭೂಪರಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವುಗಳು ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿರುವ ಉಪಕಾರಗಳನ್ನು ಜ್ಞಾಪಕ ಮಾಡುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ, ಅವಕಾಶಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕರ್ತನೆ, ಇಂದಿನ ಆರಾಧನೆಯನ್ನು ಕರ್ತನೆ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುವಂಥವರಾಗಿದ್ದೇವೆ. ನಾವು ಹಾಡುವಂತಹ ಹಾಡುಗಳು, ನಾವು ಧ್ಯಾನ ಮಾಡುವಂತಹ ನಿಮ್ಮ ವಾಕ್ಯ, ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಈ ಸಂದರ್ಭದಲ್ಲಿ ಕರ್ತನೆ, ಇಂದು ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ಕರ್ತನೆ, ಪ್ರಪಂಚದ ವಿವಿಧ ದೇಶಗಳಲ್ಲಿ, ವಿವಿಧ ಸಂದರ್ಭಗಳಲ್ಲಿ, ವಿವಿಧ ಸಮಯಗಳಲ್ಲಿ ಇಂದು ನಡೆಯುವಂತಹ ಪರಿಶುದ್ಧ ಆರಾಧನೆಗಳು ಕರ್ತನೆ ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆ ಮೂಲಕವಾಗಿ ದೇವರ ನಾಮವು ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ, ಯಾರಾದರೂ ಕರ್ತನೆ ಆರಾಧನೆಗೆ ಭಾಗಿಗಳಾಗುವುದಕ್ಕೆ ಆಗದೆ ಶಾರೀರಿಕವಾಗಿ ಕರ್ತನೆ ಕ್ಷೀಣಾವಸ್ಥೆಯಲ್ಲಿ, ಬಲಹೀನಾವಸ್ಥೆಯಲ್ಲಿ ಆಗಿರುವುದಾದರೆ ಅಂಥವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಿಮ್ಮ ಮಕ್ಕಳಾದ ನಾವುಗಳು ಪ್ರಾರ್ಥಿಸುವಾಗ ಅವರ ಜೀವಿತದಲ್ಲಿ ಪೂರ್ಣವಾದ ಬಿಡುಗಡೆಯನ್ನ, ಸೌಖ್ಯವನ್ನ ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ಆಜ್ಞಾಪಿಸುವಂತವರಾಗಿದ್ದೇವೆ. ಕರ್ತನೆ, ಈ ಸಂದರ್ಭದಲ್ಲಿ ಮತ್ತೊಂದು ಆವರ್ತಿ ಕರ್ತನೆ, ಇಂದಿನ ಆರಾಧನೆಯ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡಿ. ಯೇಸುವೆ, ನಿನ್ನ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಕರ್ತನೆ ಇಂದಿನ ಆರಾಧನೆಯನ್ನ ನಾವು ಆರಂಭಿಸುವಂತವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನ ನಾವು ಅನುಭವಿಸುವಂತೆ ಕೃಪೆ ಮಾಡು.
ನಮ್ಮ ಶಬ್ದವನ್ನು ಕೇಳುವಂಥವರು ಕರ್ತನೆ ಅವರ ಜೀವಿತದಲ್ಲಿ ಯಥಾರ್ಥವಾದ ದೈವಿಕವಾದ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. 84ನೇ ಕೀರ್ತನೆಯಲ್ಲಿ ನಾವು ನೋಡಿರುವಂಥದ್ದು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟು ರಮ್ಯವಾಗಿದೆ. 4ನೇ ವಾಕ್ಯದಲ್ಲಿ ಕೋರಹಿಯರು ಆಡುವಂಥದ್ದು, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಅದರ 10ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ದೇವರ ಸನ್ನಿಧಾನದಲ್ಲಿ ಕಳೆಯುವಂತಹ ಈ ನಿಮಿಷಗಳು ನಮ್ಮ ಜೀವಿತದಲ್ಲಿ ಅತ್ಯಂತ ಆಶೀರ್ವಾದದಾಯಕವಾದಂತಹ, ನಮ್ಮ ಜೀವಿತದಲ್ಲಿ ಅತ್ಯಂತ ಶ್ರೇಷ್ಠಕರವಾದಂತಹ ಸಮಯವು ಯಾವುದೆಂದರೆ, ಸೃಷ್ಟಿಕರ್ತನಾದ ದೇವರ ಸನ್ನಿಧಾನದಲ್ಲಿ ನಾವು ಕುಳಿತು ಸೃಷ್ಟಿಕರ್ತನಾದ ದೇವರನ್ನ ಆರಾಧಿಸುವಂಥದ್ದು, ಅದರೊಂದಿಗೆ ಸೃಷ್ಟಿಕರ್ತನಾದ ದೇವರ ಸ್ವರವನ್ನು ಕೇಳುವಂಥದ್ದಾಗಿದೆ. ಈ 2022ರ ಮಾರ್ಚ್ ತಿಂಗಳಿನ ಕೊನೆಯ ಭಾನುವಾರ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಈ ಮುಂಜಾನೆಯಲ್ಲಿ ನಮ್ಮನ್ನು ಕಾಪಾಡಿದಂತಹ, ನಮ್ಮನ್ನು ಸಂರಕ್ಷಿಸಿದಂತಹ ನಮ್ಮ ಸರ್ವಶಕ್ತನಾದ ದೇವರನ್ನು ನಮ್ಮ ಹೃದಯದ ಅಂತರಾಳದಿಂದ ಮತ್ತು ದಾವರ್ತಿ ಕೃತಜ್ಞತೆಯ ಮನೋಭಾವದಿಂದ ಆತನನ್ನು ಹಾಡಿ ಹರಿಸುವ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದೇ ನಾವು ದೇವರಿಗೆ ಸಲ್ಲಿಸುವಂತಹ ಶ್ರೇಷ್ಠವಾದ ಆರಾಧನೆ. ಬನ್ನಿ, ಈ ಮುಂಜಾನೆಯಲ್ಲಿ ನಾವು ಒಟ್ಟಾಗಿ ಸೇರಿ ಆತನನ್ನು ಆರಾಧಿಸುವ. ಒಂದು ಕನ್ನಡ ಹಾಡನ್ನು ಹಾಡುವ. ಯೇಸು ನಾಮವೇ ನನ್ನೇಸು ನಾಮವೇ, ಜಗತ್ತಿಗೆ ಏಕ ಉತ್ತರವು, ನಾನೆಂದು ಆಡುವೆ ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟೋ ರಮ್ಯವಾದತು ಎಂಬ ಈ ಸುಂದರವಾದ ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆಪಡಿಸುವ. ಯೇಸು ನಾಮವೇ ಯೇಸು ನಾಮವೇ, ಜಗತ್ತಿಗೆ ಏಕವು ಉತ್ತರವು, ನಾನೆಂದು ಆಡುವೆ ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟೋ ರಮ್ಯವಾದದು. ನಾನೆಂದು ಆಡುವೆ ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟೋ ರಮ್ಯವಾದದು. ಯೇಸು ನಾಮವೇ ನನ್ನೇಸು ನಾಮವೇ, ಜಗತ್ತಿಗೆ ಏಕವು ಉತ್ತರವು, ನಾನೆಂದು ಆಡುವೆ ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟೋ ರಮ್ಯವಾದದು. ನಾನೆಂದು ಆಡುವೆ ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟೋ ರಮ್ಯವಾದದು. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಹೆಸರಿನಿಂದ, ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಹೆಸರಿನಿಂದ ಸಿಕ್ಕುವುದಿಲ್ಲ ರಕ್ಷಣೆಯು, ಪಾಪದಿಂದ ಬಿಡುಗಡೆಯು, ನಿಜವಾದ ಶಾಂತಿ ಸಂತೋಷವು. ಸಿಕ್ಕುವುದಿಲ್ಲ ರಕ್ಷಣೆಯು, ಪಾಪದಿಂದ ಬಿಡುಗಡೆಯು,
ನಿಜವಾದ ಶಾಂತಿ ಸಂತೋಷವು ಯೇಸು ನಾಮವೇ, ಎನ್ನೇಸು ನಾಮವೇ ಜಗತ್ತಿಗೆ ಏಕವು ತರವು. ನಾನೆಂದು ಆಡುವೆ, ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟು ರಮ್ಯವಾದದು. ನಾನೆಂದು ಆಡುವೆ, ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟು ರಮ್ಯವಾದದು. ಕ್ರಿಸ್ತನ ನಾಮವನ್ನು ನಂಬಿದವರಿಗೆ ಅತಿ ಶ್ರೇಷ್ಠ ಭಾಗ್ಯವು ಕಾದಿರುತ್ತೆ. ಕ್ರಿಸ್ತನ ನಾಮವನ್ನು ನಂಬಿದವರಿಗೆ ಅತಿ ಶ್ರೇಷ್ಠ ಭಾಗ್ಯವು ಕಾದಿರುತ್ತೆ. ಕರ್ತನ ನಾಮದಲ್ಲಿ ಮೊರೆ ಇಡುವವರಿಗೆ ರಕ್ಷಣೆಯಾಗುವುದು ನಿಶ್ಚಯವೇ. ಕರ್ತನ ನಾಮದಲ್ಲಿ ಮೊರೆ ಇಡುವವರಿಗೆ ರಕ್ಷಣೆಯಾಗುವುದು ನಿಶ್ಚಯವೇ. ಯೇಸು ನಾಮವೇ, ನನ್ನೇಸು ನಾಮವೇ ಜಗತ್ತಿಗೆ ಏಕವು ತರವು. ನಾನೆಂದು ಆಡುವೆ, ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟು ರಮ್ಯವಾದದು. ನಾನೆಂದು ಆಡುವೆ, ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟು ರಮ್ಯವಾದದು. ನಾನೆಂದು ಆಡುವೆ, ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟು ರಮ್ಯವಾದದು. ಯೇಸು ನಾಮವೇ ಎಷ್ಟು ರಮ್ಯವಾದದು. ಹಲ್ಲೆಲೂಯಾ. ಯೇಸು ನಾಮವೇ, ನನ್ನ ಯೇಸು ನಾಮವೇ ಜಗತ್ತಿಗೆ ಏಕ ಉತ್ತರವು. ನಾನೆಂದು ಆಡುವೆ, ಎಂದೆಂದು ಸಾರುವೆ, ಯೇಸು ನಾಮವೇ ಎಷ್ಟು ರಮ್ಯವಾದದ್ದು. ಅತ್ಯಂತ ಸುಂದರವಾದ ಒಂದು ಹಾಡು. ಈ ಮುಂಜಾನೆಯಲ್ಲಿ ಬಚದಾವರ್ತಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ ಅದರ 12ನೇ ವಾಕ್ಯದಲ್ಲಿ ಪೇತ್ರನು ಹೇಳುವಂತಹ ಒಂದು ಮಾತನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮನ್ನು ರಕ್ಷಿಸಿದಂತಹ ದೇವರನ್ನು, ನಮ್ಮನ್ನು ಬಿಡುಗಡೆ ಮಾಡಿದಂತಹ ದೇವರನ್ನು ಮತದಾವರ್ತಿ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ದೇವರು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಾವು ದೇವರಿಗೆ ಕೃತಜ್ಞತೆಯಿಂದ ಆತನನ್ನು ಸ್ತುತಿಸುವಂಥವರಾಗಿರಬೇಕು. ಅಲ್ಪ ಸಮಯದ ಇಂದಿನ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ ಅದರ 15ನೇ ಅಧ್ಯಾಯ ಅದರ 11ರಿಂದ 32 ವಾಕ್ಯಗಳು. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 11ರಿಂದ 32 ವಾಕ್ಯಗಳು. ಈ ವಾಕ್ಯಗಳನ್ನು, ಎಲ್ಲ ವಾಕ್ಯಗಳನ್ನು ಓದುವುದಕ್ಕೆ ನಾನು ಬಯಸುವುದಿಲ್ಲ. ಆದರೆ ಆಯ್ದ ಕೆಲವು ವಾಕ್ಯಗಳನ್ನು ನಾವು ಓದಿ ಕೇಳುವ. 11 ಮತ್ತು 12, 13 ವಾಕ್ಯ. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯನು ತಂದೆಗೆ, ಅಪ್ಪ,
ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಲು ತಂದೆಯು ಬದುಕನ್ನು ಅವನಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿ ಬಿಟ್ಟನು. 17ನೇ ವಾಕ್ಯ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ. ನಾನಾದರೂ ಇಲ್ಲಿ ಹಸಿವೆಯಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತಂದೆಯ ಕಡೆಗೆ ಬಂದನು. 23ನೇ ವಾಕ್ಯ. ಕೊಬ್ಬಿಸಿದ ಆ ಕುರಿಯನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. 26ನೇ ವಾಕ್ಯ. ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ. ಇವನು ಸುರಕ್ಷಿತನಾಗಿ ಬಂದದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. 31-32 ವಾಕ್ಯ. ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕೆಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದನು, ಸಿಕ್ಕಿದನು ಎಂದು ಹೇಳಿದನು. ಅತ್ಯಂತ ಸುಪರಿಚಿತವಾದಂತಹ ಒಂದು ಸಾಮ್ಯವನ್ನ ನಾವು ಓದಿ ಕೇಳಿದ್ದೇವೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 1-32 ವಾಕ್ಯಗಳನ್ನ ನಾವು ಧ್ಯಾನಿಸುವಾಗ ಅಲ್ಲಿ ಪ್ರತ್ಯೇಕವಾಗಿ 3 ವಿಧದ ಸಾಮ್ಯಗಳನ್ನ ಯೇಸು ಹೇಳಿರುವಂಥದ್ದನ್ನ ನಾವು ನೋಡುತ್ತೇವೆ. ಪ್ರಾರಂಭದ 2 ವಾಕ್ಯಗಳಲ್ಲಿ ಅಲ್ಲಿ ಬರೆದಿರುವಂಥದ್ದು ಯೇಸುವಿನ ಉಪದೇಶವನ್ನ ಕೇಳುವುದಕ್ಕೆ ಎಲ್ಲ ಸುಂಕದವರು ಮತ್ತು ಪಾಪಿಗಳು ಆತನ ಬಳಿಗೆ ಸೇರಿ ಬರುತ್ತಿದ್ದರು. ಸುಂಕದವರು ಅಂದರೆ ಸುಂಕವನ್ನ ವಸೂಲಿ ಮಾಡುವಂಥವರು. ಪಾಪಿಗಳು ಅಂದರೆ ಯಹೂದ್ಯರಲ್ಲದ ಜನರು ಎಂಬ ಒಂದು ಅರ್ಥವನ್ನ ನಾವು ಇಲ್ಲಿ ಕಾಣಬಹುದು. ಯೇಸು ತನ್ನ ಸೇವೆಯ ಸಂದರ್ಭದಲ್ಲಿ ಆತನ ಉಪದೇಶವನ್ನ ಕೇಳುವುದಕ್ಕೆ ಅನೇಕರು ಆತನ ಬಳಿಗೆ ಬರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಒಂದು ಪ್ರತ್ಯೇಕವಾದಂತಹ ಒಂದು ಸಂದರ್ಭದಲ್ಲಿಯೂ ಯೇಸುವಿನ ಉಪದೇಶವನ್ನ ಕೇಳುವುದಕ್ಕೆ ಸುಂಕ ವಸೂಲಿಗಾರರು ಮತ್ತು ಪಾಪಿಗಳು ಆತನ ಬಳಿಗೆ ಬಂದರು. ಇದನ್ನು ನೋಡಿದಂತಹ ಫರಿಸಾಯರು ಮತ್ತು ಶಾಸ್ತ್ರಿಗಳು ಯೇಸುವನ್ನ ತಿರಸ್ಕರಿಸುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಫರಿಸಾಯರು ಮತ್ತು ಶಾಸ್ತ್ರಿಗಳು ತಮ್ಮನ್ನು ತಾವೇ ನೀತಿವಂತರು ಎಂಬುದಾಗಿ ಎಣಿಸಿರುವಂತಹ ಒಂದು ಗುಂಪಿನ ಜನರು ಎಂಬುದಾಗಿ ನಾವು ಇಲ್ಲಿ ನೋಡಬಹುದು. ಇಲ್ಲಿ ಯೇಸು ಸ್ವಾಮಿ ತನ್ನ ಸ್ವಂತ ಜನರ ಬಳಿಗೆ ಬಂದಾಗ್ಯೂ ತನ್ನ ಸ್ವಂತ ಜನರು ಆತನನ್ನ ಅಂಗೀಕರಿಸದೆ ಇರುವಂತಹ ಸಂದರ್ಭದಲ್ಲಿ ಯೇಸುವಿನ ಪ್ರಸಂಗವನ್ನ, ಯೇಸುವಿನ ಬೋಧನೆಯನ್ನ, ಯೇಸುವಿನಿಂದ ಸ್ವಸ್ಥತೆಯನ್ನ ಹೊಂದಿಕೊಳ್ಳುವುದಕ್ಕೆ ಒಂದು ದೊಡ್ಡ ಗುಂಪು ಜನರು ಆತನನ್ನ ಹಿಂಬಾಲಿಸುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿಯು ತನ್ನ ಬೋಧನೆಯನ್ನ
ಈ ಯೇಸು ಕ್ರಿಸ್ತನ ಬೋಧನೆಯನ್ನ ಈ ಸುಂಕದವರು ಮತ್ತು ಪಾಪಿಗಳು ಕೇಳುವುದಕ್ಕೆ ಬಂದಂಥದನ್ನ ನೋಡಿದ ಈ ಫರಿಸಾಯರು ಮತ್ತು ಈ ಶಾಸ್ತ್ರಿಗಳು ಯೇಸುವಿನ ಮೇಲೆ ಗುಣುಗುಟ್ಟುವಂಥದನ್ನ ನಾವು ನೋಡುವವರಾಗಿದ್ದೇವೆ. ಇದನ್ನ ಅರ್ಥೈಸಿದಂತಹ ಯೇಸು ಸ್ವಾಮಿಯು 3 ವಿಧದ ಸಾಮ್ಯಗಳನ್ನ ಆತನು ಅವರಿಗೆ ಹೇಳುವಂಥದ್ದನ್ನ ನಾವು ನೋಡುವವರಾಗಿದ್ದೇವೆ. ಪ್ರಾರಂಭದಲ್ಲಿ ಯೇಸು ಹೇಳುವಂತಹ ಒಂದು ಸಾಮ್ಯ, ಒಬ್ಬನಿಗೆ 100 ಕುರಿಗಳು ಇರಲಾಗಿ, ಒಬ್ಬನಿಗೆ 100 ಕುರಿಗಳು ಇರಲಾಗಿ ಅದರಲ್ಲಿ ಒಂದು ಕಳೆದು ಹೋದರೆ ಅವನು ಏನನ್ನ ಮಾಡುತ್ತಾನೆ? ಕಾರಣ, ಯೇಸುವಿನ ಕಾಲದಲ್ಲಿ ಕುರಿಗಳನ್ನ ಸಾಕುವಂತಹ ಒಂದು ಸಂಪ್ರದಾಯ, ಅದು ಪ್ರತ್ಯೇಕವಾಗಿ ಆ ಪ್ಯಾಲೆಸ್ಟೀನಿನ ಆ ಸ್ಥಳಗಳಲ್ಲಿ ಕುರಿಗಳನ್ನ ಸಾಕುವಂತಹ ಒಂದು ದೊಡ್ಡ ಸಂಪ್ರದಾಯವನ್ನ ಅಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಆ ಒಂದು ಸಂಪ್ರದಾಯವನ್ನೇ ಅಡಿಪಾಯವಾಗಿ ಇಟ್ಟುಕೊಂಡು ಯೇಸು ಕ್ರಿಸ್ತನು ಪರಲೋಕದ ಸಂದೇಶವನ್ನ ಜನರಿಗೆ, ಈ ಫರಿಸಾಯರಿಗೆ, ಈ ಶಾಸ್ತ್ರಿಗಳಿಗೆ ತಿಳಿಸಿಕೊಡುವಂಥದ್ದನ್ನ ನಾವು ನೋಡುವವರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, 99 ಕುರಿಯು ಅವನ ಸಂಗಡ ಇದ್ದು ಒಂದು ಕುರಿಯು ಕಾಣದೆ ಹೋದರೆ ಆ ಕುರುಬನು ಏನನ್ನ ಮಾಡುತ್ತಾನೆ ಎಂಬುದಾಗಿ. ಕಾರಣ, ಈ ಒಂದು ಸಾಮ್ಯವನ್ನ, ಈ ಒಂದು ಉದಾಹರಣೆಯನ್ನ ಹೇಳುವುದಕ್ಕೆ ಮೂಲ ಕಾರಣ, ಪ್ರತಿಯೊಬ್ಬ ಕುರುಬನು ತನ್ನಲ್ಲಿದ್ದಂತಹ ಒಂದು ಕುರಿ ಅದು ಕಾಣದೆ ಹೋಗುವುದಾದರೆ ಹೋದದ್ದು ಹೋಗಲಿ ಎಂಬುದಾಗಿ ಹೇಳಿ ಬಾಕಿ ಇರುವ ಕುರಿಗಳನ್ನ ತನ್ನ ಹಟ್ಟಿಗೆ ಕರೆತರುವಂತಹವನಲ್ಲ. ಅವನ ಮೂಲ ಉದ್ದೇಶ, ಅವನ ಮೂಲ ಕೆಲಸ ಅನ್ನುವಂಥದ್ದು ಉಳಿದಿರುವ ಕುರಿಗಳನ್ನ ಒಂದು ಸಂರಕ್ಷಣೆಯಾದಂತಹ ಸ್ಥಳದಲ್ಲಿ ಇಟ್ಟು ಕಾಣದೆ ಹೋಗಿರುವ ಕುರಿಗಳನ್ನ ಹುಡುಕುವಂಥದ್ದಾಗಿದೆ. ಆದುದರಿಂದಲೇ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಒಂದು ಕುರಿ ಕಳೆದು ಹೋದರೆ ಅವನು ಏನು ಮಾಡುತ್ತಾನೆ? ತದನಂತರವಾಗಿ ಯೇಸು ಸ್ವಾಮಿ ಹೇಳುವಂಥದ್ದು, ಅವನು 99 ಕುರಿಗಳನ್ನು ಅಡವಿಯಲ್ಲಿ ಬಿಟ್ಟು ಕಳೆದು ಹೋದ ಕುರಿಗಳನ್ನು ಸಿಕ್ಕುವ ತನಕ ಹುಡುಕುವನು. ಅಡವಿಯಲ್ಲಿ ಬಿಟ್ಟು ಹೋಗುವುದು ಎಂಬುದಾಗಿ ಹೇಳುವಾಗ ಅದನ್ನು ಅನಾಥವಾಗಿ ಬಿಟ್ಟು ಹೋಗುವುದು ಎಂಬುದಾಗಿ ಅಲ್ಲ. ಅದಕ್ಕೆ ಬೇಕಾದ ಸಂರಕ್ಷಣೆಯನ್ನ ಒದಗಿಸಿ ತದನಂತರವಾಗಿ ಈ ಒಳ್ಳೆ ಕುರುಬನು ಏನು ಮಾಡ್ತಾನೆ, ಅಂದು ಬೆಳಗಿನ ಜಾವದಿಂದ ತಾನು ಹೋದಂತಹ ಪ್ರತಿಯೊಂದು ಸ್ಥಳಗಳಲ್ಲಿ ಹೋಗಿ ಯಾವ ಸ್ಥಳದಲ್ಲಿ ಈ ಕುರಿಯು ಕಾಣೆಯಾಗಿದೆಯೋ ಆ ಸ್ಥಳದಿಂದ ಆತನು ಆ ಕುರಿಯನ್ನ ತೆಗೆದುಕೊಂಡು ಬರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಸೊ ಈ ಒಂದು ಸಾಮ್ಯವನ್ನ ಹೇಳಿದ ನಂತರವಾಗಿ ಯೇಸು ಸ್ವಾಮಿಯು ಅವರಿಗೆ ಹೇಳಿದಂತಹ ಒಂದು ಸಂದೇಶ, ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು ಎಂದು ನಿಮಗೆ ಹೇಳುತ್ತೇನೆ. ಪ್ರಿಯರೇ, ಕ್ರೈಸ್ತತ್ವ ಅನ್ನುವಂಥದ್ದು ನಾವು ಒಟ್ಟಾಗಿ ಸೇರಿ ಆಲಯದಲ್ಲಿ ದೇವರನ್ನ ಆರಾಧಿಸಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ದೇವರಿಂದ ಹೊಂದಿಕೊಂಡಂತಹ ಆರ್ಥಿಕ, ಭೌತಿಕ, ಶಾರೀರಿಕ ಆಶೀರ್ವಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಹಿಂತಿರುಗಿ ಬರುವಂಥದ್ದಲ್ಲ. ಕ್ರೈಸ್ತತ್ವದ ಮೂಲ ಧ್ಯೇಯ ಅನ್ನುವಂಥದ್ದು ಕ್ರಿಸ್ತನ ಪ್ರೀತಿಯನ್ನ ಅರಿಯದೆ ಇರುವಂಥವರಿಗೆ ಕ್ರಿಸ್ತನ ಪ್ರೀತಿಯನ್ನ ತೋರ್ಪಡಿಸುವಂಥದ್ದಾಗಿದೆ. ಒಬ್ಬ ದೇವರ ಸೇವಕರು ಹೇಳಿರುವಂತಹ ಒಂದು ಮಾತು, ಪ್ರೀಚ್
ದ ಗಾಸ್ಪಲ್, ಸುವಾರ್ತೆಯನ್ನ ಸಾರಿರಿ. ಯಾವ ರೀತಿಯಾಗಿ ಸಾರಬೇಕು ಎಂಬುದಾಗಿ ಹೇಳಿರುವಂಥದ್ದು, ಪ್ರೀಚ್ ದ ಗಾಸ್ಪಲ್ ವೆನೆವರ್ ಇಟ್ ಈಸ್ ನೆಸೆಸರಿ, ಯೂಸ್ ದ ವರ್ಡ್. ಸುವಾರ್ತೆಯನ್ನ ಸಾರಿರಿ, ಆದರೆ ಯಾವ ರೀತಿಯಾಗಿ ಸಾರಬೇಕು ಎಂಬುದಾಗಿ ನೋಡುವಂಥದ್ದು ಯಾವಾಗ ಶಬ್ದದ ಅವಶ್ಯಕತೆ ಇದೆ ಎಂಬುದಾಗಿ ತೋರುತ್ತದೆಯೋ ಅಂತಹ ಸಂದರ್ಭದಲ್ಲಿ ಶಬ್ದವನ್ನ, ಪದಗಳನ್ನ ಉಪಯೋಗಿಸಿ. ಅರ್ಥ, ಪ್ರತಿಯೊಬ್ಬ ಕ್ರೈಸ್ತನ ಜೀವಿತ ಒಂದು ಸುವಾರ್ತೆಯ ಜೀವಿತವಾಗಿ ಮಾರ್ಪಡಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ಕ್ರೈಸ್ತರಾದ ನಾವುಗಳು ನಮ್ಮ ಜೀವಿತ ಕ್ರಿಸ್ತನಿಗೆ ಒಂದು ಸುವಾರ್ತೆಯ ಜೀವಿತವಾಗಿ ಮಾರ್ಪಟ್ಟಿದ್ದೀಯಾ ಎಂಬುವಂತಹ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳುವಂತಹ ಒಂದು ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ ಅನ್ನುವಂಥದ್ದನ್ನ ಹೇಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಇಲ್ಲಿ ಯೇಸು ಸ್ವಾಮಿ ಅಲ್ಲಿ ಶಾಸ್ತ್ರಿಗಳಿಗೆ, ಪರಿಸಾಯರಿಗೆ ಹೇಳುವಂಥದ್ದು, ಕ್ರಿಸ್ತನ ಕಡೆಗೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಮನಸ್ಸಿಲ್ಲದ 99 ಮಂದಿ ನೀತಿವಂತರು. ಇಲ್ಲಿ ಗಮನವಿಟ್ಟು ಕೇಳಿರಿ, ಇಲ್ಲಿ 99 ಅನೀತಿವಂತರು ಎಂಬುದಾಗಿ ಅಲ್ಲ, 99 ನೀತಿವಂತರು. ಈ ಪರಿಸಾಯರು, ಈ ಶಾಸ್ತ್ರಿಗಳು ಸ್ವನೀತಿಯಲ್ಲಿ ಅವರು ಹೆಚ್ಚಳ ಪಡುವಂತವರಾಗಿದ್ದರು. ಯೇಸು ಸ್ವಾಮಿಯ ಬಳಿಗೆ ಒಮ್ಮೆ ಒಬ್ಬ 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 ಯವನಸ್ಥ ಬರ್ತಾನೆ. ಬಂದು ಕೇಳುವಂತ ಒಂದು ಪ್ರಶ್ನೆ, ನಿತ್ಯ ಜೀವವನ್ನ ಪಡೆದುಕೊಳ್ಬೇಕಾದ್ರೆ ನಾನೇನ್ ಮಾಡಬೇಕು? ನಾನು ನಿತ್ಯ ಜೀವವನ್ನ ಪಡೆದುಕೊಳ್ಳುವುದಕ್ಕೆ ಏನ್ ಮಾಡಬೇಕು? ಯೇಸು ಸ್ವಾಮಿ ಹೇಳ್ದ, ಶಾಸ್ತ್ರದಲ್ಲಿ ಏನು ಬರೆದಿದೆ? ದಶಾಜ್ಞೆಗಳನ್ನ ಆ ವ್ಯಕ್ತಿ ಹೇಳುವಂಥದ್ದು, ಇವೆಲ್ಲವನ್ನ ನಾನು ನನ್ನ ಬಾಲ್ಯ ಪ್ರಾಯದಿಂದಲೇ ಅಭ್ಯಾಸಿಸಿ ಮರುತ್ತಾ ಇದ್ದೇನೆ. ಈಸ್ ವೆರಿ ರಿಲಿಜಿಯಸ್ ಪರ್ಸನ್. ಆತನು ಬಹಳ ಧಾರ್ಮಿಕವನ್ನ ಆಚರಿಸುವಂತಹ ವ್ಯಕ್ತಿಯಾಗಿದ್ದ. ಆದರೆ ಆ ವ್ಯಕ್ತಿಯ ಜೀವಿತದಲ್ಲಿ ಇಲ್ಲದೆ ಇದ್ದಂತಹ ಒಂದು ಕಾರ್ಯವನ್ನ ಆತನು ಯೇಸು ಸ್ವಾಮಿ ಅವನಿಗೆ ತೋರಿಸಿಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಆ ಯೇಸು ಸ್ವಾಮಿ ಹೇಳ್ತಾನೆ, ಒಂದು ಕೆಲಸ ಮಾಡು, ನೀನು ನಿತ್ಯ ಜೀವವನ್ನ ಹೊಂದಿಕೊಳ್ಬೇಕಾದ್ರೆ ನೀನೊಂದು ಕೆಲಸ ಮಾಡಬೇಕು, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು. ಫಾಲೋ ಮೀ, ನನ್ನನ್ನು ಹಿಂಬಾಲಿಸು. ಇದು ಒಂದು ಹೊಸ ಉಪದೇಶವಲ್ಲ. ಯೇಸು ಸ್ವಾಮಿ ಇರುವಂತಹ ಉಪದೇಶವನ್ನು ಹೇಳಿರುವಂಥದ್ದು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆದಿರುವಂಥದ್ದು. ನಿಮ್ಮಲ್ಲಿ ಇರುವಂಥದ್ದನ್ನ ಇತರರಿಗೂ ಸಹ ಕೊಡಿರಿ ಎಂಬುದಾಗಿ. ಈ ಉಪದೇಶವನ್ನ ಅರಗಿಸಿಕೊಳ್ಳುವುದಕ್ಕೆ, ಈ ಉಪದೇಶವನ್ನ ಜೀರ್ಣಿಸಿಕೊಳ್ಳುವುದಕ್ಕೆ ಆಗದೇ ಇದ್ದಂತಹ ಈ ಯೌವನಸ್ಥನು ಬಾಡಿಯ ಮುಖದಿಂದ, ಬಾಡಿಯ ಮೋರೆಯಿಂದ ಆತನು ಹೊರಟು ಹೋದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಪರಿಸಾಯರನ್ನ, ಶಾಸ್ತ್ರಿಗಳನ್ನ ಉದ್ದೇಶಿಸಿ ಹೇಳುವಂಥದ್ದು, ದೇವರ ಕಡೆಗೆ ತಿರುಗಿಕೊಳ್ಳದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷವಾಗ್ತದೆ. ಯಾವಾಗ ನಮ್ಮ ಪರಲೋಕ ಸಂತೋಷಿಸುತ್ತದೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಯಾವಾಗ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿ, ಯೇಸುವನ್ನ ದೇವರೆಂಬುದಾಗಿ ಅಂಗೀಕರಿಸಿ, ಆತನು ತನ್ನ ಹೃದಯದ ಮೂಲಕವಾಗಿ ಅದನ್ನ ಅಂಗೀಕರಿಸಿ ಬಾಯಿಯ ಮೂಲಕವಾಗಿ ಒಪ್ಪಿಕೊಳ್ಳುವಂತಹ ಆ ಒಂದು ಶ್ರೇಷ್ಠವಾದ ದಿನ ಪರಲೋಕಕ್ಕೆ ಸಂತೋಷವನ್ನ ಕೊಡುವಂತಹ ದಿನವಾಗಿದೆ. ಪ್ರಿಯರೇ, ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಾನು ನಿಮಗೆ ಹೇಳುವುದಕ್ಕೆ ಬಯಸುವಂತವನಾಗಿದ್ದೇನೆ. ನಮ್ಮ ಜೀವಿತದ ಮೂಲಕವಾಗಿ, ನಮ್ಮ ಸಾಕ್ಷಿಯ ಮೂಲಕವಾಗಿ, ನಮ್ಮ ಜೀವಿತದ ಸುವಾರ್ತೆಯ ಮೂಲಕವಾಗಿ ಒಬ್ಬ ವ್ಯಕ್ತಿ ಪರಲೋಕದ ಸಂಸ್ಥಾನದ ಬಾಧ್ಯಸ್ಥನಾಗಿ ಮಾರ್ಪಡುವಾಗ ನಿಜವಾಗಲೂ ನಮ್ಮ ಮೂಲಕವಾಗಿ ಪರಲೋಕವು ಸಂತೋಷಿಸುವಂತದಾಗಿದೆ ಎಂಬುದಾಗಿ ಹೇಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಎರಡನೇದಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಒಬ್ಬ ಹೆಂಗಸು, ಅವಳಲ್ಲಿ 10 ಪಾವಲಿಗಳು ಇರಲಾಗಿ, 10 ಹಣಗಳು ಇರಲಾಗಿ, ಒಂದು ಹಣ ಕಳೆದು ಹೋದರೆ ಆ ಸ್ತ್ರೀ ಏನು ಮಾಡ್ತಾಳೆ? ದೀಪವನ್ನ ಹಚ್ಚಿ
ಮನೆಯನ್ನ ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೆ ಇದ್ದಾಳು. ಸಿಕ್ಕಿದ ಮೇಲೆ ತನ್ನ ಗೆಳತಿಯರನ್ನ ನೆರೆಯವರನ್ನ ಕೂಡಿಸಿ, ಕಳೆದು ಹೋಗಿದ ಪಾವಲಿ ನನ್ನ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳುವಲ್ಲವೇ? ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದು. ಒಂದು ಕುರಿ, ಹೊರಗಿನ ಅಥವಾ ಅಡವಿಯಲ್ಲಿರುವಂತಹ ಒಂದು ಕುರಿ ನಷ್ಟವಾದರೆ ಕುರುಬನು ಅದನ್ನು ಕಂಡುಕೊಳ್ಳುವಾಗ ಆತನು ಸಂತೋಷ ಪಡುತ್ತಾನೆ. ಅದೇ ರೀತಿ ಒಬ್ಬ ಪಾಪಿ ಮಾನಸಾಂತರವನ್ನ ಪಡುವಾಗ ಪರಲೋಕ ಸಂತೋಷ ಪಡುತ್ತದೆ. ಎರಡು, ಒಂದು ಸ್ತ್ರೀ, ಒಂದು ಮನೆ ತನ್ನಲ್ಲಿದ್ದಂತಹ 10 ಪಾವಲಿಗಳಲ್ಲಿ ಒಂದು ಪಾವಲಿ ನಷ್ಟವಾದಾಗ ಆಕೆ ಮಾಡುವಂತಹ ಮೊದಲ ಕಾರ್ಯ, ಮೊದಲು ದೀಪವನ್ನ ಹಚ್ಚುತ್ತಾಳೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಎರಡನೇ ವಿಷಯ ಹೇಳಿರುವಂಥದ್ದು, ಯಾರು ದೀಪವನ್ನು ಹಚ್ಚಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡ್ತಾರೆ, ಆಗ ಆ ದೀಪವು ಮನೆಯಲ್ಲಿರುವ ಎಲ್ಲರಿಗೂ ಬೆಳಕನ್ನ ಕೊಡ್ತದೆ. ಪ್ರಿಯರೇ, ಈಗ ಯೋಚನೆ ಮಾಡಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಅಲ್ಲ, ಸಮಾಜದ ವಿಷಯವನ್ನು ನಾವು ಕೇಳಿದ್ದೇವೆ. ಈಗ ನಮ್ಮ ಕುಟುಂಬದಲ್ಲಿ ಕಳೆದು ಹೋಗಿರುವ ಪಾವಲಿಗಳು ಎಷ್ಟಿದೆ? ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ಒಂದು ಪಾವಲಿಯ ವಿಚಾರ. ಆದರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಅಣ್ಣ ತಮ್ಮಂದಿರಲ್ಲಿ, ನಮ್ಮ ಅಕ್ಕ ತಂಗಿಯರಲ್ಲಿ, ನಮ್ಮ ಬಂಧು ಬಳಗದವರ ಈ ಒಂದು ಚೌಕದಲ್ಲಿ ಕಳೆದು ಹೋಗಿರುವ ಪಾವಲಿಗಳು ಎಷ್ಟು? ಇವುಗಳ ಕುರಿತಾಗಿ ನೀನಾಗಲಿ ನಾನಾಗಲಿ ಎಂದಾದರೂ ಯೋಚಿಸಿದ್ದೇವಾ? ಕಳೆದು ಹೋಗಿರುವ ಪಾವಲಿಗಳನ್ನ ಹುಡುಕುವುದಕ್ಕೆ ನಮ್ಮಲ್ಲಿರುವ ದೀಪವನ್ನು ನಾವು ಹಚ್ಚಿದ್ದೇವಾ? ಭಾನುವಾರದ ದಿನದಲ್ಲಿ ನಾವು ದೇವರನ್ನ ಆರಾಧಿಸುವುದರಲ್ಲಿ, ದೇವರನ್ನ ಸ್ತುತಿಸುವುದರಲ್ಲಿ, ಹಾಡುಗಳನ್ನು ಹಾಡುವುದರಲ್ಲಿ, ಸಾಕ್ಷಿಗಳನ್ನು ಹೇಳುವುದರಲ್ಲಿ, ಕಾಣಿಕೆಯನ್ನು ಕೊಡುವುದರಲ್ಲಿ ನಾವು ಬಹಳವಾಗಿ ಸಂತೋಷ ಪಡುವಂಥವರು. ಆದರೆ ಕಳೆದು ಹೋಗಿರುವ, ನಮ್ಮಲ್ಲಿರುವಂತಹ, ನಮ್ಮ ಕೈಗೆ ಕೊಟ್ಟಂತಹ 10 ಪಾವಲಿಗಳಲ್ಲಿ ಕಳೆದು ಹೋದ ಪಾವಲಿಗಳನ್ನ ಹುಡುಕುವುದಕ್ಕೆ ನಮ್ಮಲ್ಲಿರುವ ದೀಪವನ್ನ ಹಚ್ಚಿಸಿ ನಾವು ಸೂಕ್ಷ್ಮವಾಗಿ ಅದನ್ನ ಹುಡುಕುತ್ತಿದ್ದೇವಾ? ಇಲ್ಲಿ ನೋಡಿ ಬರೆದಿರುವಂಥದ್ದು, ಅವಳು ದೀಪ ಹಚ್ಚಿ ಮನೆಯನ್ನ ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ. ಸುಮ್ಮನೆ ದರಬರ ಗುಡಿಸೋದಲ್ಲ. ಸಾಧಾರಣವಾಗಿ ನಮ್ಮ ಮನೆಗಳನ್ನು ನಾವು ಪ್ರತಿಯೊಬ್ಬರು ಗುಡಿಸುವಂಥ ವ್ಯಕ್ತಿಗಳು, ಪ್ರತಿಯೊಬ್ಬರು ಒರೆಸುವಂಥ ವ್ಯಕ್ತಿಗಳು. ಆದರೆ ನಿಮ್ಮ ಮನೆಯ ಮಂಚದ ಕೆಳಭಾಗವನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತತೆ ಎಷ್ಟು ನೀಟಾಗಿದೆ ಅಂತ ಎಂಬುದಾಗಿ. ಯಾಕಂದ್ರೆ ಕೆಳಭಾಗವನ್ನು ನಾವು ಸಾಧಾರಣವಾಗಿ ಗಮನಿಸೋದಿಲ್ಲ. ನಾವು ನೋಡುವಂಥದ್ದು 4 ಜನ ನೋಡುವ ಜಾಗವನ್ನ ಮಾತ್ರ ಗುಡಿಸಿ ಒರೆಸುವಂಥವರು. ಆದರೆ ತುಂಬಾ ಕಸಗಳು ಇರುವ ಸ್ಥಳಗಳು ಯಾವುದು? ನಮ್ಮ ಮಂಚದ ಕೆಳಗೆ, ನಮ್ಮ ಅಲಮಾರಿಯ ಕೆಳಗೆ, ನಮ್ಮ ಫ್ರಿಡ್ಜಿನ ಕೆಳಗೆ, ನಮ್ಮ ವಾಷಿಂಗ್ ಮಿಷಿನ್ ಕೆಳಗೆ. ಪ್ರಿಯರೇ, ಇಲ್ಲಿ ಈ ಹೆಂಗಸು, ಈ ಸ್ತ್ರೀ ಮಾಡಿದಂಥದ್ದು, ತನ್ನಲ್ಲಿದ್ದಂತಹ ಪಾವಲಿ ಕಳೆದು ಹೋದದ್ದು ನಿಶ್ಚಯವಾದಾಗ ಮೊದಲು ಅವಳು ಮಾಡಿದ್ದು ದೀಪವನ್ನ ಹಚ್ಚಿದಳು. ಒಂದು ಸಮಾಜದಲ್ಲಿ ಕಳೆದು ಹೋದದನ್ನ ಹುಡುಕಿದಂತಹ ಕುರುಬ, 2 ಕುಟುಂಬದಲ್ಲಿ ಕಳೆದು ಹೋದದನ್ನ ಹುಡುಕಿದಂತಹ ಸ್ತ್ರೀ. ಈ ರೀತಿ ಬಹಳ ಎಚ್ಚರಿಕೆಯಿಂದ ಅವಳು ಅದನ್ನ ಗುಡಿಸಿದಾಗ ಅವಳಿಗೆ ಕಳೆದು ಹೋದಂತಹ ಪಾವಲಿ ಅವಳಿಗೆ ಸಿಕ್ಕಿತು. ಈ ರೀತಿ ಸಿಕ್ಕಿದಂತಹ ಸಂದರ್ಭದಲ್ಲಿ ಅವಳು ಹೇಳುವಂಥದ್ದು, ಬನ್ನಿರಿ ನನ್ನ ಸಂಗಡ ಸಂತೋಷ ಪಡಿರಿ.
ಇಲ್ಲಿ ಯೇಸು ಸ್ವಾಮಿ ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ ಹೇಳುವಂತಹ ಒಂದು ಉಪದೇಶ, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗ್ತದೆ. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಪರಲೋಕ ಸಂತೋಷ ಪಡ್ತದೆ. 2, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ದೇವದೂತರ ಮುಂದೆ ಸಂತೋಷವಾಗ್ತದೆ. ತದನಂತರವಾಗಿ ಯೇಸು ಸ್ವಾಮಿ ಒಂದು ದೀರ್ಘವಾದಂತಹ ಒಂದು ಸಾಮ್ಯವನ್ನ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ರು. ಬಹಳ ಪ್ರೀತಿಯಿಂದ 2 ಮಕ್ಕಳನ್ನ ಸಾಕಿದಂತಹ ತಂದೆ, ಪ್ರಾಯಪೂರ್ತಿಯಾದಂತಹ 2 ಮಕ್ಕಳು, ತಂದೆಯ ಆಸ್ತಿಯನ್ನ ಅನುಭವಿಸುತ್ತಿರುವಂತಹ 2 ಮಕ್ಕಳು, ಎಲ್ಲವೂ ಬಹಳ ಒಳ್ಳೆಯ ಸಂತೋಷಕರವಾಗಿ ಹಾದು ಹೋಗುತ್ತಿರುವಂತಹ ಒಂದು ದಿನ. ಇದ್ದಕ್ಕಿದ್ದಂತೆಯೇ ಎ ಗ್ರೇಟ್ ಡಿಸಾಸ್ಟರ್, ಒಂದು ದೊಡ್ಡ ಒಂದು ಬಿರುಗಾಳಿ ಆ ಕುಟುಂಬದ ಮೇಲೆ ಬೀಸ್ಬಿಡ್ತು. ಬಿರುಗಾಳಿ ಏನು? ಚಿಕ್ಕ ಮಗ ಬಂದು ಹೇಳ್ತಾ ಇದ್ದಾನೆ, ಅಪ್ಪ, ನನಗೆ ಬರಬೇಕಾದ ಪಾಲನ್ನು ನನಗೆ ಕೊಡು. ಎಂದಿಗೂ ಸಂಭವಿಸಬಾರದ ಒಂದು ಕಾರ್ಯ ಇಟ್ ಈಸ್ ಹ್ಯಾಪೆಂಡ್ ಹಿಯರ್. ತಂದೆಯ ಆಸ್ತಿಯನ್ನ ಭಾಗ ಮಾಡುವಂಥದ್ದು ತಂದೆಯ ಮರಣದ ನಂತರವಾಗಿ. ಇಲ್ಲಿ ತಂದೆ ಬದುಕಿರುವಾಗಲೇ ಅದು ಕಿರಿಯ ಮಗ, ಚಿಕ್ಕ ಮಗ ಬಂದು ಕೇಳ್ತಾ ಇದ್ದಾನೆ, ಗಿವ್ ಮೈ ಪೋರ್ಷನ್, ನನಗೆ ಸಲ್ಲತಕ್ಕದನ್ನ, ನನಗೆ ಸೇರತಕ್ಕದನ್ನ ನನಗೆ ಕೊಟ್ಟು ಬಿಡು. ತಂದೆಯು ಮರು ಮಾತಾಡದೆ ಮಗನಿಗೆ ತನ್ನ ಆಸ್ತಿಯನ್ನ 2 ಭಾಗವಾಗಿ ಮಾಡ್ದ. ಕಿರಿಯ ಮಗನೇನ್ ಮಾಡ್ದ? ತನಗೆ ಬರತಕ್ಕ ಆಸ್ತಿಯನ್ನೆಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋದ. ಆತನಿಗೆ ಆ ಮನೆಯ ಪರಿಸರ ಆತನಿಗೆ ಸರಿ ಕಾಣಲಿಲ್ಲ. ಸೊ ಯು ವಾಂಟ್ ಟು ಲೀವ್ ಹಿಸ್ ಓನ್ ಲೈಫ್. ತನಗೆ ತನ್ನದೇ ಆದಂತಹ ಜೀವಿತವನ್ನ ಜೀವಿಸಬೇಕು, ತನ್ನದೇ ಆದಂತಹ ಸ್ವಾತಂತ್ರ್ಯದಲ್ಲಿ ಜೀವಿಸಬೇಕು. ಅದಕ್ಕೋಸ್ಕರ ಏನ್ ಮಾಡ್ದ? ಈ ವೆಂಟ್ ಅವೇ, ಈ ಟುಕ್ ಎವ್ರಿಥಿಂಗ್ ಆ್ಯಂಡ್ ಈ ವೆಂಟ್ ಅವೇ. ಆತನು ಎಲ್ಲವನ್ನ ಪಡೆದುಕೊಂಡು, ಎಲ್ಲವನ್ನ ಸಂಪಾದಿಸಿಕೊಂಡು, ತಂದೆಯಿಂದ ಎಲ್ಲವನ್ನ ಸಂಪಾದಿಸಿಕೊಂಡು, ಆತನು ತಂದೆಯನ್ನ, ತನ್ನ ಅಣ್ಣನನ್ನ, ತಾನು ಬೆಳೆದು ಬಂದಂತಹ ಮನೆಯನ್ನ, ಪರಿಸರವನ್ನ, ಎಲ್ಲವನ್ನ ಬಿಟ್ಟು ಆತನು ಹೊರಟು ಹೋದ. ಅಲ್ಲಿ ಬರೆದಿರುವಂಥದ್ದು, ಅವನು ಪಟ್ಟಿಂಗನಾಗಿ ಬದುಕಿದ. ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟ, ತನ್ನ ಆಸ್ತಿಯನ್ನು ಹಾಳು ಮಾಡಿಕೊಂಡ. ನಂತರ ಏನು ಗತಿಯಿಲ್ಲದವನಾದ. ತಿನ್ನುವುದಕ್ಕೆ ಆಹಾರವಿಲ್ಲದೆ, ಇಂತಹ ಒಂದು ಪರಿಸ್ಥಿತಿ. ಅವನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಹಂದಿಗಳು ತಿನ್ನುತ್ತಿದ್ದ ಕಾಯಿಗಳನ್ನ ಅಥವಾ ಹಂದಿಗಳು ಸೇವಿಸುವಂತ ಆಹಾರವನ್ನಾದರೂ ಸೇವಿಸಿ ತನ್ನ ಹಸಿವೆಯನ್ನ ಇಂಗಿಸಬೇಕು ಎಂಬುದಾಗಿ ಆತನು ಬಯಸಿದ. ಆದರೆ ಅದನ್ನು ಸಹ ಯಾರು ಆತನಿಗೆ ಕೊಡಲಿಲ್ಲ. ಸೊ ಹೀಗಿರುವಾಗ ಅವನಿಗೆ ಬುದ್ಧಿ ಬಂತು. ಆತನು ನೆನೆಸುವಂಥದ್ದು, ಸೊ ನನ್ನ ತಂದೆಯ ಮನೆಯಲ್ಲಿ ಎಷ್ಟು ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವೆಯಿಂದ ಸಾಯುತ್ತಾ ಇದ್ದೇನೆ. ಸೊ ವೆನ್ ಈ ರಿಯಲೈಸ್, ಯಾವಾಗ ಆತನು ತನ್ನ ತಂದೆಯ ಮನೆಯ ಪರಿಸ್ಥಿತಿಯನ್ನು, ತನ್ನ ಈಗಿನ ಪರಿಸ್ಥಿತಿಯನ್ನ ಅವಲೋಕಿಸಿಕೊಂಡನೋ, ಅರ್ಥೈಸಿಕೊಂಡನೋ, ಈ ಮೇಡ್ ಎ ಡಿಸಿಷನ್.
ಆತನು ಒಂದು ತೀರ್ಮಾನವನ್ನು ತೆಗೆದುಕೊಂಡ. ತೀರ್ಮಾನ ಏನು? ಐ ವಿಲ್ ಗೋ ಟು ಮೈ ಫಾದರ್ಸ್ ಹೌಸ್. ನಾನು ನನ್ನ ತಂದೆಯ ಮನೆಗೆ ಹೋಗ್ತೇನೆ. ಆದರೆ ಒಂದು ವ್ಯತ್ಯಾಸ, ಈ ಬಾರಿ ನಾನು ಈಗ ಹೋಗುವಂಥದ್ದು ನನಗಿದ್ದಂತಹ ಅಧಿಕಾರದೊಂದಿಗೆಯಲ್ಲ, ನನಗಿದ್ದಂತಹ ಆ ಒಂದು ಅಧಿಕಾರದ ಮೇಲೆ ನಾನು ಹೋಗೋದಿಲ್ಲ. ಐ ವಿಲ್ ಗೋ. ನಾನು ಹೋಗುವಂಥದ್ದು ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೆ ವಿರೋಧವಾಗಿಯೂ ಪಾಪ ಮಾಡಿದ್ದೇನೆ. ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡುವಂಥದ್ದು ಒಂದು ಸುಳ್ಳು. ನಾವು ಹೇಳ್ತೇವೆ, ತಂದೆ ತಾಯಿಗಳ ಮಾತನ್ನು ನಾವು ಕೇಳೋದಿಲ್ಲ. ಹೌ ಇಟ್ ಕಮ್? ಇದು ಯಾವ ರೀತಿ ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದ ಹಾಗೆ ಆಗ್ತದೆ? ಎವ್ರಿ ಸಿನ್, ನಾವು ಮಾಡುವಂತಹ ಪ್ರತಿಯೊಂದು ಪಾಪಗಳು, ಇಟ್ ಇಸ್ ನಾಟ್ ಎಗ್ನೆಸ್ಟ್ ದ ಪೀಪಲ್, ಇಟ್ ಇಸ್ ಎಗ್ನೆಸ್ಟ್ ದ ಗಾಡ್. ನಾವು ಮಾಡುವಂತಹ ಪ್ರತಿಯೊಂದು ಸುಳ್ಳು ಅದು ಮನುಷ್ಯನಿಗೆ ವಿರೋಧವಾಗಿ ಅಲ್ಲ, ಅದು ದೇವರಿಗೆ ವಿರೋಧವಾಗಿ. ನಾವು ಮಾಡುವಂತಹ ಪ್ರತಿಯೊಂದು ಮೋಸ ಅದು ಮನುಷ್ಯನಿಗೆ ವಿರೋಧವಾಗಿ ಅಲ್ಲ, ಅದು ದೇವರಿಗೆ ವಿರೋಧವಾಗಿ. ವಾಟ್ ಎವರ್ ವಿ ಕಮಿಟ್ ಎ ಮಿಸ್ಟೇಕ್, ನಾವು ಮಾಡುವಂತಹ ಪ್ರತಿಯೊಂದು ಮಿಸ್ಟೇಕುಗಳು ಅದು ಮನುಷ್ಯನಿಗೆ ವಿರೋಧವಾಗಿ ಅಲ್ಲ, ದೇವರಿಗೆ ವಿರೋಧವಾಗಿ. ನಾವು ಇತರರನ್ನು ಹೀಯಾಳಿಸ್ತೇವೆ, ಅದು ಅವರನ್ನೆಲ್ಲ ಹೀಯಾಳಿಸುವಂಥದ್ದು ಅವರ ಸೃಷ್ಟಿಕರ್ತನನ್ನು ಹೀಯಾಳಿಸುವಂಥದ್ದಿಗೆ ಸಮಾನ. ನಾವು ಇತರರಿಗೆ ದ್ರೋಹವನ್ನು ಬಗೆತೇವೆ, ಅದು ಅವರಿಗೆ ದ್ರೋಹ ಬಗೆದ ರೀತಿಯಲ್ಲಿ ಅಲ್ಲ, ಅವರ ಸೃಷ್ಟಿಕರ್ತನಿಗೆ ದ್ರೋಹವನ್ನು ಬಗೆದ ರೀತಿಯಲ್ಲಿ. ನಾವು ಇತರರನ್ನು ನೋಡಿ ಗುಡ್ ಫಾರ್ ನಥಿಂಗ್ ಎಂಬುದಾಗಿ ಹೇಳ್ತೇವೆ, ಅದು ಅವರ ಸೃಷ್ಟಿಕರ್ತನಿಗೆ ಹೇಳಿದ ಸಮಾನ. ಈಗ ಪಟ್ಟಿಗಳು ಬೆಳೆಯುತ್ತಾ ಹೋಗ್ತದೆ. ವಾಟ್ ಎವರ್ ವಿ ಡೂ, ನಾವು ಮಾಡುವಂತಹ ಯಾವುದೇ ಕಾರ್ಯಗಳಾಗಿರಲಿ, ದಟ್ ಇಸ್ ನಾಟ್ ಅಗೇನ್ಸ್ಟ್ ಅ ಮ್ಯಾನ್, ದಟ್ ಇಸ್ ಅಗೇನ್ಸ್ಟ್ ಗಾಡ್. ಅದು ಮನುಷ್ಯನಿಗೆ ವಿರೋಧವಾಗಿ ಅಲ್ಲ, ದೇವರಿಗೆ ವಿರೋಧವಾಗಿ. ಇಲ್ಲಿ ಹೇಳ್ತಾ ಇದ್ದಾನೆ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ, ನಿನಗೆ ವಿರೋಧವಾಗಿ ಅಲ್ಲ, ನಿನ್ನ ಮುಂದೆ ಪಾಪ ಮಾಡಿಬಿಟ್ಟೆ. ಐ ಕಮಿಟ್ ಸಿನ್ ಇನ್ ಫ್ರಂಟ್ ಆಫ್ ಯು ಅಗೇನ್ಸ್ಟ್, ನಿನ್ನ ಮುಂದೆ ಪಾಪ ಮಾಡಿಬಿಟ್ಟೆ. ಯಾವುದಕ್ಕೆ? ಪರಲೋಕಕ್ಕೆ ವಿರೋಧವಾಗಿ. ಪ್ರಿಯರೇ, ಹೌ ಮಚ್ ಸಿನ್ ವಿ ಆರ್ ಕಮಿಟಿಂಗ್ ಈಚ್ ಡೇ. ಪ್ರತಿದಿನ ಎಷ್ಟರ ಮಟ್ಟಿಗೆ ಪಾಪಗಳನ್ನು ನಾವು ಮಾಡ್ತಾ ಇದ್ದೇವೆ ಯೋಚಿಸಿ. ಈ ದಿನಮಾನಗಳಲ್ಲಿ ಇಂತಹ ಪ್ರಸಂಗಗಳನ್ನು ಕೇಳುವುದಕ್ಕೆ ಜನ ಬಯಸೋದಿಲ್ಲ. ಪೀಪಲ್ ವಾಂಟ್ಸ್ ಓನ್ಲಿ ದ ಬ್ಲೆಸ್ಸಿಂಗ್ಸ್, ಪ್ರಾಸ್ಪರಿಟಿ. ನೀನು ಮುಟ್ಟುವುದಲ್ಲ ಚಿನ್ನ ಎಂಬುದಾಗಿ ಹೇಳಿದ್ರೆ ಜನ ಸಂತೋಷ ಪಡ್ತಾರೆ. ಇಲ್ಲಿ ಮಗ ಹೇಳ್ತಾ ಇದ್ದಾನೆ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ. ಐ ಆಮ್ ನಾಟ್ ವರ್ತಿ ಟು ಕಾಲ್ ಯುವರ್ ಸನ್. ನಿನ್ನ ಮಗನೆಂದು ಎಣಿಸಿಕೊಳ್ಳುವುದಕ್ಕೆ ನನ್ನಲ್ಲಿ ಯೋಗ್ಯತೆ ಇಲ್ಲ. ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ನನ್ನನ್ನು ಮಾಡು. ದ ರೀಸನ್ ಬಿಹೈಂಡ್, ಐ ಆಮ್ ಹಂಗ್ರಿ. ನನಗೆ ಹಸಿವೆ ಆಗ್ತಾ ಇದೆ. ಐ ವಾಂಟ್ ಟು ಫಿಲ್ ಮೈ ಸ್ಟಮಕ್. ನನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕು. ಸೊ ನನಗೆ ನನ್ನ ಹಳೆಯ ಪದವಿ ಬೇಡ. ಜಸ್ಟ್ ಐ ನೀಡ್
ಫಿಲ್ ಮೈ ಸ್ಟಮಕ್, ನನ್ನ ಹೊಟ್ಟೆಯನ್ನು ನನಗೆ ತುಂಬಿಸ್ಕೊಳ್ಬೇಕು. ಅದಕ್ಕೆ ಇರುವಂಥ ಏಕೈಕ ಮಾರ್ಗ, ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ನನ್ನನ್ನು ಸಹ ನೀನು ನೇಮಿಸ್ಕೋ. ನಾನು ಆ ಕೆಲಸವನ್ನು ಮಾಡಿ ಆಹಾರವನ್ನು ತಿಂದು ಇಲ್ಲಿ ಬದುಕ್ತೇನೆ. ಬಟ್ ಸಿ ದ ಫಾದರ್ಸ್ ಹಾರ್ಟ್. ಇಲ್ಲಿ ತಂದೆಯ ಹೃದಯವನ್ನು ನೋಡಿ. ಮಗನ ಬರುವಿಕೆಯನ್ನು ಕಾತುರದಿಂದ ಕಾಯುತ್ತಿದ್ದಂತಹ ತಂದೆ. 20ನೇ ವಾಕ್ಯ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಮುದ್ದಿಟ್ಟನು. ಸಿ ದ ಫಾದರ್ಸ್ ಹಾರ್ಟ್, ತಂದೆಯ ಹೃದಯ. 21ನೇ ವಾಕ್ಯದಲ್ಲಿ ಮಗನು ತನ್ನ ಬಿನ್ನಹವನ್ನು ಹೇಳುವಂಥದ್ದನ್ನು ನೋಡ್ತೇವೆ. ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ. ಇಲ್ಲಿ ಮಗನ ಮಾತುಗಳನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ, ಮಗನು ಹೇಳುವಂಥದ್ದನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ, ತಂದೆಯು ಹೇಳುವಂಥದ್ದು ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಕೊಡಿರಿ, ಅಧಿಕಾರವನ್ನು ಕೊಡಿರಿ. ಒಂದು ಕಾಲದಲ್ಲಿ ಇವನು ತನ್ನ ಅಧಿಕಾರವನ್ನು ತ್ಯಜಿಸಿ ಹೋದಂತಹ ವ್ಯಕ್ತಿ. ಆದರೆ ತಂದೆ ಹೇಳ್ತಾ ಇದ್ದಾನೆ, ಗಿವ್ ಇಟ್ ಬ್ಯಾಕ್. ಕಾಲಿಗೆ ಜೋಡು ಮೆಡಿಸಿ ಕೊಬ್ಬಿಸಿದ ಆ ಕರುವನ್ನ, ಒಂದು ಕರು, ಆ ಕರುವನ್ನು ಕೊಬ್ಬಿಸಿದ ಆ ಕರುವನ್ನ ಕೊಯ್ಯಿಸಿರಿ, ಉಲ್ಲಾಸ ಪಡೋಣ, ಹಬ್ಬ ಮಾಡೋಣ. ನನ್ನ ಮಗನು ಸತ್ತವನಾಗಿದ್ದನು, ಈಗ ಬದುಕಿ ಬಂದನು. ಪ್ರಿಯರೇ, ತಂದೆಯ ಹೃದಯ. ಒಬ್ಬ ತಪ್ಪಿಯೋದ ಮಗನು ಹಿಂತಿರುಗಿ ತಂದೆಯ ಮನೆಗೆ ಬಂದಾಗ ಒಬ್ಬ ತಂದೆಯ ಮನೋಭಾವ. ಈ 3 ಸಾಮ್ಯಗಳನ್ನು ಯೇಸು ಸ್ವಾಮಿ ಹೇಳಿದಂತಹ ಏಕೈಕ ಉದ್ದೇಶ, ಒಬ್ಬ ಪಾಪಿ ಹಿಂತಿರುಗಿ ಬಂದರೆ ಅವನ ವಿಷಯದಲ್ಲಿ ಪರಲೋಕವು ಸಂತೋಷ ಪಡುವುದು. ಪ್ರಿಯರೇ, ಇದು ಒಬ್ಬ ಅಕ್ರೈಸ್ತನ ಕುರಿತಾಗಿ ಬರೆದಿರುವಂತಹ ವಿಚಾರವು, ಅಥವಾ ಒಬ್ಬ ಕ್ರೈಸ್ತನು ತನ್ನ ಯಥಾರ್ಥವಾದ ಕ್ರೈಸ್ತತ್ವ ಜೀವಿತವನ್ನು ಜೀವಿಸದೆ ಹಿಂತಿರುಗಿ ಅಥವಾ ಹಾಳಾಗಿ ಹೋಗಿ ಹಿಂತಿರುಗಿ ಬರುವಂಥ ವ್ಯಕ್ತಿಯ ಜೀವಿತವೋ ಎಂಬುದಾಗಿ ನಾವೇ ನಮ್ಮನ್ನು ಪರೀಕ್ಷಿಸಿಕೊಳ್ಳುವ. ಅನೇಕ ಸಂದರ್ಭದಲ್ಲಿ ಈ ಪರಿಸಾಯರ ರೀತಿಯಲ್ಲಿ, ಈ ಶಾಸ್ತ್ರಿಗಳ ರೀತಿಯಲ್ಲಿ ಕ್ರೈಸ್ತರಾದ ನಾವುಗಳು ನಮ್ಮನ್ನು ನಾವೇ ಸ್ವನೀತಿಯಲ್ಲಿಯೇ ಹೆಚ್ಚಿಸುವಂಥದ್ದನ್ನು ನಾವು ನೋಡ್ತೇವೆ. ಯಥಾರ್ಥವಾಗಿ ನಾವು ಆ ಒಂದು ಅಧಿಕಾರದಲ್ಲಿ, ಯೋಹಾನನ ಪತ್ರಿಕೆಯಲ್ಲಿ ಅವರು ನೋಡುತ್ತೆ, ದೇವರ ಮಕ್ಕಳೆಂಬ ಹೆಸರನ್ನು ಕೊಡುವುದರಲ್ಲಿ ತಂದೆಯು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ. ದೇವರ ಮಕ್ಕಳೆಂಬ ಒಂದು ಅಧಿಕಾರ, ಆ ಅಧಿಕಾರದಲ್ಲಿ ನಾವು ಬದುಕುತ್ತಿದ್ದೇವಾ, ಜೀವಿಸುತ್ತಿದ್ದೇವಾ ಎಂಬುವಂತಹ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳುವಂತಹ ಕಾಲಘಟ್ಟದಲ್ಲಿ ನಾವು ಬಂದಿದ್ದೇವೆ. ಇಂದಿನ ಕ್ರೈಸ್ತತ್ವವು ಕೇವಲ ಆಶೀರ್ವಾದಗಳ ಹಿಂದೆ ಮಾತ್ರ, ಆಶೀರ್ವಾದವನ್ನ ಮಾತ್ರ ಬಯಸುವಂತಹ ಒಂದು ಕ್ರೈಸ್ತತ್ವವಾಗಿದೆ. ಯೇಸು ಸ್ವಾಮಿ ಪರಿಸಾಯರಿಗೆ, ಶಾಸ್ತ್ರಿಗಳಿಗೆ ಹೇಳಿದಂತಹ ಒಂದು ಸಂದೇಶ, ಆ ಸಂದೇಶ ಏನೆಂದರೆ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಪರಲೋಕದಲ್ಲಿ ಬಹಳ ಸಂತೋಷವಾಗ್ತದೆ ಎಂಬುದಾಗಿ.
ಈ ತಪ್ಪಿ ಹೋದ ಮಗನ ವಿಚಾರವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಇವನ ಅಣ್ಣನ ಕುರಿತಾಗಿ ನಾವು ನೋಡುವಂಥದ್ದು 32ನೇ ವಾಕ್ಯದಲ್ಲಿ ತಂದೆ ತನ್ನ ಮೊದಲನೇ ಮಗನಿಗೆ ಹೇಳುವಂಥದ್ದು, ನೀ ನಿನ್ನ ತಮ್ಮ ಸತ್ತು ಹೋದವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು, ಆದುದರಿಂದ ಸಂತೋಷ ಪಡುವ. ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಾವುಗಳು ಕೇವಲ ಸ್ವನೀತಿಯಲ್ಲಿ ಮಾತ್ರ ಹೆಚ್ಚಳಪಟ್ಟು ಜೀವಿಸುವಂಥವರಾಗಿದ್ದೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಈ ಸಾಮ್ಯದ ಮೂಲಕವಾಗಿ ನಮಗೆ ಕೊಡುವಂತಹ ಒಂದು ಸಂದೇಶ, ಒಬ್ಬ ಪಾಪಿ ಮಾನಸಾಂತರ ಪಡುವಂಥದ್ದು ಅದು ಪರಲೋಕಕ್ಕೆ ಸಂತೋಷವನ್ನು ತರುವಂಥದ್ದಾಗಿದೆ. ಸುದೇವರು ನಮಗೆ ಕೊಟ್ಟಿರುವಂತಹ ಈ ದೈವಿಕ ಸಂತೋಷವನ್ನು ಇತರರಿಗೆ ತಲುಪಿಸುವಂತಹ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬರ ಮೇಲೆ ಇದೆ ಎಂಬುವಂಥದ್ದನ್ನು ನಾವು ಮರಿಬಾರದು. ಈ ಮುಂಜಾನೆಯಲ್ಲಿ ನಮ್ಮನ್ನು ಈ ದೇವರ ಭಾಗದಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥಿಸುವ. ಹಾಡಿದ ಹಾಡಿನ ಚರಣದ ಆ ಒಂದು ಚರಣವನ್ನು ಹಾಡೋಣ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಹೆಸರಿನಿಂದ ಸಿಕ್ಕುವುದಿಲ್ಲ ರಕ್ಷಣೆಯು, ಪಾಪದಿಂದ ಬಿಡುಗಡೆಯು, ನಿಜವಾದ ಶಾಂತಿ ಸಂತೋಷವು. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಹೆಸರಿನಿಂದ, ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಹೆಸರಿನಿಂದ ಸಿಕ್ಕುವುದಿಲ್ಲ ರಕ್ಷಣೆಯು, ಪಾಪದಿಂದ ಬಿಡುಗಡೆಯು, ನಿಜವಾದ ಶಾಂತಿ ಸಂತೋಷವು. ಸಿಕ್ಕುವುದಿಲ್ಲ ರಕ್ಷಣೆಯು, ಪಾಪದಿಂದ ಬಿಡುಗಡೆಯು, ನಿಜವಾದ ಶಾಂತಿ ಸಂತೋಷವು. ಯೇಸು ನಾಮವೇ ನನ್ನೇಸು ನಾಮವೇ ಜಗತ್ತಿಗೆ ಏಕವು ತರವು. ನಾನೆಂದು ಆಡುವೆ ಸಾರುವೆ ಯೇಸು ನಾಮವೇ ಎಷ್ಟು ರಮ್ಯವಾದದು. ನಾನೆಂದು ಆಡುವೆ ಎಂದೆಂದು ಸಾರುವೆ ಯೇಸು ನಾಮವೇ ಎಷ್ಟು ರಮ್ಯವಾದದು. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಕರ್ತನೇ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡದಿಂದ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. 99 ಮಂದಿ ನೀತಿವಂತರಿಗಿಂತ ಮಾನಸಾಂತರ ಪಡುವಂಥ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕವು ಸಂತೋಷಿಸುವುದೆಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ. ಕಳೆದು ಹೋದ ಪಾವಲಿಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ಆ ಸ್ತ್ರೀ ಸಂತೋಷಪಟ್ಟಳು ಎಂಬುದಾಗಿ ನಾವು ನಿಮ್ಮ ವಾಕ್ಯದ ಮೂಲಕವಾಗಿ ನಾವು ನೋಡ್ತೀವಿ. ತನ್ನ ಸ್ವಾರ್ಥದ ಮೂಲಕವಾಗಿ ಎಲ್ಲವನ್ನು ಕಳಕೊಂಡಂತಹ ಮಗನು ಆತನ ಹಿಂತಿರುಗಿ ಬಂದಾಗ ತಂದೆ ಅವನನ್ನು ಮಗನಾಗಿ ಸ್ವೀಕಾರ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ ಸ್ವಾಮಿ. ಕರ್ತನೆ, ಕಾಲಗಳಲ್ಲಿ ಕರ್ತನೆ ನಮ್ಮನ್ನು ನೀನು ಸ್ವೀಕಾರ ಮಾಡಿದರ ಫಲವಾಗಿ ಇಂದು ನಾವು ನಿಮ್ಮ ಮಕ್ಕಳಾಗಿದ್ದೇವೆ, ನಿಮ್ಮನ್ನು ಆರಾಧಿಸುತ್ತಿದ್ದೇವೆ ಸ್ವಾಮಿ. ಆಗಿರುವಾಗ ಇನ್ನು ಅನೇಕರು ಕರ್ತನೆ ಈ ಪುತ್ರರ ಪದವಿಗೆ ಬರುವುದಕ್ಕೆ ಇರುವಂತಹ ಈ ಕಾಲಘಟ್ಟಗಳಲ್ಲಿ ನಿಮ್ಮ ಮಕ್ಕಳಾದ ನಾವುಗಳು ಸ್ವಾಮಿ ಅನೇಕರನ್ನು ಹುಡುಕುವಂತಹ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ ಮತ್ತು ನಾವತಿ ಕರ್ತನೆ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ಆಳ್ವಿಕೆ ಮಾಡುವಂತಹ ಕರ್ತನೆ ನಮ್ಮ ಪ್ರಧಾನಮಂತ್ರಿಗಾಗಿ, ಅಧ್ಯಕ್ಷರುಗಳಿಗಾಗಿ, ಎಲ್ಲ ಮಂತ್ರಿಮಂಡಲಕ್ಕಾಗಿ, ನಮ್ಮ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿಗಾಗಿ, ಅವರ ಮಂತ್ರಿಮಂಡಲಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ.
ಹೌದು ಕರ್ತನೆ, ಅವರು ತೆಗೆದುಕೊಳ್ಳುವಂಥ ಯಾವುದೇ ತೀರ್ಮಾನಗಳು ಅದು ದೈವಿಕವಾದಂಥ ತೀರ್ಮಾನಗಳಾಗಿ ಮಾರ್ಪಡುವಂತೆ ನಿನ್ನ ಕೃಪೆ ಮಾಡು. ಅದು ಜನರ ಒಳಿತಿಗೆ, ಸಮಾಜದ ಉದ್ಧಾರಕ್ಕೆ ಕಾರಣವಾಗುವಂತಹ, ದೇಶದ ಉನ್ನತಿಗೆ ಕಾರಣವಾಗುವಂತಹ ನಿಯಮಗಳನ್ನು ರೂಪಿಸುವುದಕ್ಕೆ ನಿನ್ನ ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ಪ್ರತಿಯೊಬ್ಬರನ್ನ ಕರ್ತನೆ ನಿಮ್ಮ ರಕ್ತದಲ್ಲೇ ಮುದ್ರೆಪಡಿಸ್ತಾ ಇದ್ದೇವೆ. ನಿಮ್ಮ ಒಂದು ಆಲೋಚನೆಗೆ ಅನುಗುಣವಾಗಿ ಅವರು ತಮಗೆ ಕೊಟ್ಟಂತಹ ಅಧಿಕಾರವನ್ನು ಚಲಾಯಿಸುವಂತೆ ಕೃಪೆ ಮಾಡಬಹುದಾಗಿ ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ಮತದಾವತಿ ಕರ್ತನೆ, ಯಾರಾದರೂ ರೋಗಿಗಳಾಗಿ ಕಷ್ಟದಲ್ಲಿ, ರೋಗದ ದುಃಖದಲ್ಲಿ, ವೇದನೆಯಲ್ಲಿ ಭಾರಪಡ್ತಾ ಇದ್ದಾರೆ, ಅಂಥವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು, ಸೌಖ್ಯವನ್ನು ಯೇಸುವಿನ ನಾಮದಲ್ಲಿ ದಯಪಾಲಿಸಬಹುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯ ಆರಂಭದಿಂದ ಇದುವರೆಗೂ ನಿಮ್ಮ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಇಂದಿನ ಸದಾಕಾಲವು ನಮ್ಮಲ್ಲಿ ನೆಲೆಗೊಳ್ಳಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.